ನೋಡಿರ್ತಾರೆ ನಮ್ಮನ್ನು, ಅವರೇ ಬಂದು ನಮ್ಮನ್ನ ಅಪ್ರೋಚ್ ಮಾಡ್ತಾರೆ. ಇದೆಲ್ಲ ಬಿಗ್ ಬಾಸ್ ನಿನ್ನ ಸೆಲೆಕ್ಟ್ ಮಾಡಿದೀನಿ ಅಂತ. ಅಂಡ್ ಸೆಲೆಕ್ಷನ್ ಆದ್ಮೇಲೆ 5 ಇಂಟರ್ವ್ಯೂ ಇರುತ್ತೆ, 5 ಜನ ಮಾತಾಡ್ತಾರೆ. ಅದ್ರಲ್ಲೂ ನಾವು ಇಂಟರ್ವ್ಯೂ ಪಾಸ್ ಆಗ್ಬೇಕು. ಅವ್ರಿಗೆ ನಮ್ಮ ವ್ಯಕ್ತಿತ್ವ ಇಷ್ಟ ಆದ್ಮೇಲೆ ಮಾತ್ರ ಮನೆಯೊಳಗಡೆ ಕಳ್ಸ್ತಾರೆ. ಎಲ್ಲ ಬಿಗ್ ಬಾಸ್ ತುಂಬಾ ಜನ ಸ್ಕ್ರಿಪ್ಟೆಡ್ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಸ್ಕ್ರಿಪ್ಟೆಡ್ ಇಲ್ಲ. ಬಿಗ್ ಬಾಸ್ ಇದು ರಿಯಲ್. ಅಲ್ಲಿ ಒಳಗಡೆ ಏನಾಗುತ್ತೋ ಅದನ್ನೇ ನೀವು ಜನಗಳು ನೋಡೋದು. ನಿಮ್ ಮೈಂಡ್ ಅಲ್ಲಿ ಏನಾದ್ರು ಅನಿಸ್ಕೊಂಡು ಸ್ಕ್ರಿಪ್ಟೆಡ್ ಅದು ರಿಯಲ್ ಅಲ್ಲ ಅಂತ, ಅದು ಖಂಡಿತ ರಿಯಲ್. ಅದು ನಡೆಯೋದೆಲ್ಲ ನಿಜ. ನಾವ್ ಏನ್ ಮಾಡ್ತೀವೋ ಎಲ್ಲ ನಿಜಾನೇ. ನಾವಾಗ ಹೆಂಗಿರ್ತೀವೋ ನೀವು ಅದನ್ನೇ ನೋಡೋದು. ಓಕೆ, ನೀವು ಅವ್ರನ್ನೇ ಕೇಳಿ. ಮುಂದಿನ ಗುರಿ ಹೆಂಗೆ, ನನ್ನ ಗುರಿನೇ ಮೂವಿ. ಮುಂಚೆ ನಾನು ಮೂವಿ ಮಾಡ್ಕೊಂಡು ಬಂದಿದ್ದೀನಿ. 4 ಪ್ರಾಜೆಕ್ಟ್ ಬರ್ತಾ ಇದೆ, ತಮಿಳ್, ತೆಲುಗು, ಬೇಜನ್ ಪ್ರಾಜೆಕ್ಟ್ ಬರ್ತಾ ಇದೆ. ದೊಡ್ಡ ವಿಲನ್ ಆಗ್ಬೇಕು ಅಂತ ಇದ್ದೀನಿ. ಪ್ರೀತಿನ ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಖಂಡಿತ. ಥ್ಯಾಂಕ್ ಯು.